ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನೋಡ್ತಾ ಇರೋದು ಯಾವಾಗೂ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನಾನು ನೋಡ್ತಿರಲ್ಲ. ಇವತ್ತು ನಾವು ಬ್ಯಾಂಗಲ್ ಜ್ಯುವೆಲರಿ ಕಲೆಕ್ಷನ್ ನಾವು ನೋಡ್ತಾ ಇರೋದು. ತುಂಬಾ ಯುನೀಕ್ ಆಗಿರುವಂತ ಪೀಸಸ್ ನಾನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿರುವಂತ, ಯಾಕಂದ್ರೆ ನಾವು ಈ ರೆಗ್ಯುಲರ್ ಆಗಿ ಗೋಲ್ಡ್ ಬ್ಯಾಂಗಲ್ಸ್ ಅಂದ್ರೆ ಅದೊಂದು ಸೆಂಟಿಮೆಂಟ್ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಬಳೆ ಅಂದ್ರೆ ಒಂದು ಎಲ್ಲಾ ಗೋಲ್ಡ್ ಜ್ಯುವೆಲರಿ ಸೆಂಟಿಮೆಂಟ್ ಇರುತ್ತೆ, ಬಟ್ ಬಳೆ ಮೇಲೆ ಸ್ವಲ್ಪ ಜಾಸ್ತಿ ಸೆಂಟಿಮೆಂಟ್ ಅಂತಾನೆ ಇರುತ್ತೆ. ಯಾಕಂದ್ರೆ ನಾವು ಕೈಗೆ ವೇರ್ ಮಾಡ್ತಿರಲ್ಲ, ತುಂಬಾ ಅದ್ರೊಂದು ಪಾಸಿಟಿವ್ ಎನರ್ಜಿ ಅಂತಾನೆ ಹೇಳ್ಬೋದು ಬಳೆ ಅಂದ್ರೆ. ಅದ್ರಲ್ಲಿ ಈ ತರ ನಾವು ಡಿಸೈನ್ಸ್ ನ ಸೆಲೆಕ್ಟ್ ಮಾಡ್ಕೊಳೋದ್ರಿಂದ ತುಂಬಾ ಯುನಿಕ್ ಪೀಸಸ್, ಅಂದ್ರೆ ಸಿಂಗಲ್ ಬಳೆ ಆಗಿರ್ಬೋದು ಇಲ್ಲ ಡಬಲ್ ಬಳೆ ಆದ್ರೂ ಆಗಿರ್ಬೋದು, ಯಾವುದೇ ಬಳೆ ಆದ್ರೂನು ಸ್ವಲ್ಪ ಡಿಫ್ರೆಂಟ್ ಆಗಿ ಚಾಯ್ಸ್ ಮಾಡೋದು ನಮ್ ಕೈಯಲ್ಲಿ ಇರುತ್ತೆ. ತುಂಬಾ ಡಿಫ್ರೆಂಟ್ ಆಗಿರುವಂತದ್ದು, ತುಂಬಾ ಯುನೀಕ್ ಆಗಿರುವಂತ ಬಳೆ ಡಿಸೈನ್ಸ್ ಇದೆ ಎಲ್ಲಾನು. ಯಾಕಂದ್ರೆ ನಕ್ಷಿ ವರ್ಕ್ ಅಂತ ಹೇಳ್ತಾರಲ್ಲ, ಆತರ ವರ್ಕ್ ಡಿಸೈನ್ಸ್ ಬಂದಿರುವಂತ ಬಳೆ ಡಿಸೈನ್ಸ್, ಗೋಲ್ಡ್ ಬ್ಯಾಂಗಲ್ ಡಿಸೈನ್ಸ್ ಇವೆಲ್ಲ. ಇದರಲ್ಲಿ ಪ್ಲೈನ್ ಡಿಸೈನ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದ್ರಲ್ಲಿ ನಕ್ಷಿ ಡಿಸೈನ್ಸ್ ಅಪ್ಲೋಡ್ ಮಾಡಿದ್ದೀನಿ. ಆದ್ರೆ ಬಟ್ ಒಂದಕ್ಕೂ ಮ್ಯಾಚ್ ಇಲ್ದಿರೋ ತರ, ಇದಕ್ಕೂ ಅದಕ್ಕೂ ಮ್ಯಾಚ್ ಇರೋದಿಲ್ಲ, ಅಷ್ಟು ಡಿಫ್ರೆಂಟ್ ಇರೋಂತ, ಅಷ್ಟು ಚೆನ್ನಾಗಿರುವಂತ ಡೀಟೈಲಿಂಗ್ ಆಗಿ ಮತ್ತೆ ಒಂದು ಕಾರ್ವಿಂಗ್ ಆಗಿರ್ಬೋದು, ಪ್ರತಿಯೊಂದೂ ತುಂಬಾ ಯುನೀಕ್ ಆಗಿರುವಂತಹದ ಡಿಸೈನ್ಸ್ ನಾನು ಅಪ್ಲೋಡ್ ಮಾಡಿರೋದು. ಕೆಲವ್ರಿಗೆ ಓಲ್ಡ್ ಡಿಸೈನ್ಸ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಎಲ್ಲ ನನ್ನ ನಕ್ಷಿ ಡಿಸೈನ್ಸ್ ಇಷ್ಟ ಆಗುತ್ತೆ. ಅದಕ್ಕೆ ಅಂತಾನೆ ಎಲ್ಲಾ ರೀತಿ ಬಳೆ ಡಿಸೈನ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಯುನೀಕ್ ಆಗಿರುವಂತ ಡಿಸೈನ್ಸ್ ಅಂತಾನೆ ಹೇಳ್ಬೋದು, ಡಿಫ್ರೆಂಟ್ ಆಗಿರುವಂತ ಡಿಸೈನ್ಸ್. ಮತ್ತೆ ಇನ್ ಡೀಟೇಲ್ ಆಗಿ ಬಂದಿರುವಂತ ಡಿಸೈನ್ಸ್ ನೋಡಿ. ಇದ್ರಲ್ಲೆಲ್ಲಾನು ಗೋಲ್ಡ್ ಜಾಸ್ತಿ ಇದೆ, ಬಟ್ ಸ್ಟೋನ್ಸ್ ಆತರ ಎಲ್ಲ ಕಮ್ಮಿ ಇದೆ. ಕೆಲವ್ರಿಗೆಲ್ಲ ಸ್ಟೋನ್ಸ್ ಪರ್ಲ್ಸ್ ಇದ್ರೆ ಇಷ್ಟ ಪಡ್ತಾರೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ರೂಬೀಸು ಎಂಬ್ರಾಯ್ಡ್ಸ್ ಆತರ ಇಷ್ಟಪಡೋರ್ಗು ನಾನು ಎಲ್ಲಾರ್ಗು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ಡಿಸೈನ್ಸ್ ನಾನು ಅಪ್ಲೋಡ್ ಮಾಡಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಓಲ್ಡ್ ಅಂತೀರಿ, ಬಟ್ ಅದು ಚೆನ್ನಾಗಿರುತ್ತೆ. ಅದು ಅವ್ರವ್ರು ಟೇಸ್ಟ್ ಗೆ ಸಂಬಂಧಪಟ್ಟಿರೋದು, ಬಟ್ ಎಲ್ಲಾರ್ಗು ಇಷ್ಟ ಆಗುವಂತ ಡಿಸೈನ್ಸ್ ನಾನು ಅಪ್ಲೋಡ್ ಮಾಡಿರೋದು. ನಿಮ್ಗೆ ಇದು ನಾನು ಇದ್ರಲ್ಲಿ ಹಾಕಿದೀನಿ, ಅವ್ರಿಗೆ ಕಾಲ್ ಮಾಡಿ ಕೇಳಿ, ಅದ್ರಲ್ಲೂ ನಿಮ್ ಕಲೆಕ್ಷನ್ ಸಿಗುತ್ತೆ. ಇಲ್ಲಾಂದ್ರೆ ಯಾವ್ದೇ ಗೋಲ್ಡ್ ಸ್ಮಿತ್ ಅದ್ರಾದ್ರೂ ಕೊಟ್ಟಿದ್ರು ಇಲ್ಲ ಗೋಲ್ಡ್ ಶಾಪ್ ಅಲ್ಲಿ ಕೊಟ್ರು ಅವ್ರಿಗೆ ನಿಮ್ಗೆ ಮಾಡ್ಕೊಡ್ತಾರೆ ಡಿಸೈನ್ಸ್. ಯಾಕಂದ್ರೆ ನಿಮ್ಗೆ ಎಲ್ಲಾನು ಅಷ್ಟೇ ಪರ್ಟಿಕ್ಯುಲರ್ ಆಗಿ ಇವಾಗ ಡಿಸೈನ್ ಇಷ್ಟ ಆಗುತ್ತೆ, ಬಟ್ ನಮ್ ಸೈಜಸ್ ಕೆಲವೊಂದ್ ಕಡೆ ಸಿಗೋದಿಲ್ಲ. ಅದ್ರ ಬದಲಾಗಿ ನಾವು ಡಿಸೈನ್ಸ್ ನಾವು ತಗೊಂಡು ಅದೇ ನಾವು ಆರ್ಡರ್ ಕೊಟ್ಟು ನಮ್ ಸೈಜ್ ಪ್ರಕಾರ ಮಾಡಿಸ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಒಂದು ಪರ್ಫೆಕ್ಷನ್ ಅನ್ನೋದು ಇರುತ್ತೆ, ಅದು ಸುಮ್ನೆ ನಮ್ಗೆ ಕರೆಕ್ಟ್ ಆಗಿ ಆಗೋ ತರದ್ದು. ಯಾಕಂದ್ರೆ ಬ್ಯಾಂಗಲ್ ನಾವು ಪದೇ ಚೇಂಜ್ ಮಾಡಕ್ ಆಗೋದಿಲ್ಲ, ಅದು ಚಿನ್ನ ಆಗಿರೋದ್ರಿಂದ ಸ್ವಲ್ಪ ಏನಾದ್ರು ಟೈಟ್ ಮಾಡಿದ್ರು ಸ್ವಲ್ಪ ಬೆಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಒಂದು ಸರಿ ನಾವು ಸೈಜ್ ನ ಅಲ್ಲಿ ಕೊಟ್ಟು ಮಾಡಿಸ್ಕೊಳೋದ್ರಿಂದ ಅದು ಪರ್ಫೆಕ್ಷನ್ ಅನ್ನೋದು ಬರುತ್ತೆ. ಮತ್ತೆ ಕೆಲವ್ರಿಗೆ ಸ್ಕ್ರೂನ ಹಾಕೊಂಡು ಮಾಡ್ತಾರೆ, ಅಂದ್ರೆ ಸ್ಕ್ರೂನ ಹಾಕ್ಸ್ತಾರೆ. ಯಾಕಂದ್ರೆ ನಾವ್ ಎಷ್ಟು ದಪ್ಪ ಆದ್ರೂ ಎಷ್ಟೇ ಇದಾದ್ರೂನು ಅದು ಸ್ಕ್ರೂ ಅನ್ನೋದು ನಮ್ಗೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಎಷ್ಟೇ ದಪ್ಪ ಆದ್ರೂ ಓಪನ್ ಮಾಡಿ ನಾವು ಬ್ಯಾಂಗಲ್ ಹಾಕೊಳ್ಳುವಂತದ್ದು ಅದು ಚಾನ್ಸಸ್ ಇರುತ್ತೆ. ಕೆಲವೊಂದಿಗೆ ನಾನು ದಪ್ಪ ಇರೋರಿಗೆ ನಾನು ಅದನ್ನೇ ಸಜೆಸ್ಟ್ ಮಾಡ್ತೀನಿ, ಬಟ್ ತೀರಾ ಸಣ್ಣ ಇರೋರಿಗೆ ಅವಶ್ಯಕತೆ ಏನಿಲ್ಲ ಸ್ಕ್ರೂ ಅನ್ನೋದು. ಬಟ್ ದಪ್ಪ ಇರೋರು ಇಲ್ಲ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಾನು ದಪ್ಪ ಆಗ್ಬಹುದು ಅನ್ನೋರು ನೀವು ಸ್ಕ್ರೂನ ಹಾಕ್ಸ್ಕೊಳೋದ್ರಿಂದ ಬಳೆಯಲ್ಲಿ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೆ ಡಿಫ್ರೆಂಟ್ ಆಗು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಕಡಾ ಟೈಪ್ ಲುಕ್ ನ ಅದು ಕ್ರಿಯೇಟ್ ಮಾಡುತ್ತೆ ಸ್ಕ್ರೂ ಹಾಕ್ಸ್ಕೊಳ್ಳೋದ್ರಿಂದ. ಮತ್ತೆ ತುಂಬಾ ಯುನೀಕ್ ಆಗಿದೆ. ನಾನು ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿರೋ ಡಿಸೈನ್ಸ್ ನೋಡಿ, ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ಡಿಸೈನ್ಸ್ ನ ಅಪ್ಲೋಡ್ ಮಾಡಿರೋದು. ನಿಮ್ಗೆ ಇನ್ನೂ ಯಾವುದೇ ತರದ ಡಿಸೈನ್ಸ್ ನಿಮ್ಗೆ ಇನ್ನೂ ಬೇಕಾಗಿದ್ರೆ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ, ಅವಾಗ ನಿಮ್ಗೆ ಯಾವ ತರ ಡಿಸೈನ್ಸ್ ನಾನು ಅಪ್ಲೋಡ್ ಮಾಡಿರೋದು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತೆ ಇದೇ ತರ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ಇನ್ನು ಯಾವ್ದಾದ್ರು ನಿಮ್ಗೆ ಡಿಸೈನ್ಸ್ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತೆ ಫಾಲೋ ಮಾಡಿ. ಥ್ಯಾಂಕ್ ಯು.